ದೇಶದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಹನುಮಾನ್ ಚಾಲಿಸ್ ಕೇಂದ್ರ ಸ್ಥಾಪನೆ ಮತ್ತು ವಾರದಲ್ಲಿ 2 ದಿನ 1000 ಜನರಿಗೆ ಅನ್ನದಾನ. ವಿ ಆನಂದ್. ಭಾರತೀಯ ಸಂಸ್ಕೃತಿ ಪರಂಪರೆ ಕಾಯ್ದುಕೊಂಡು ಹೋಗುವ ಜವಾಬ್ದಾರಿ ನಮ್ಮ ಹಿಂದೂ ಜನಾಂಗಕ್ಕೆ ಇದೆ ಎಂದು ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ ರಾಷ್ಟ್ರೀಯ ಬಜರಂಗ ದಳದ ರಾಜ್ಯಾಧ್ಯಕ್ಷ ವಿ ಆನಂದ್ ಹೇಳಿದರು. ಅವರು RMC ಯಾರ್ಡ್ ವೀರಾಂಜನೇಯ ಸ್ವಾಮಿ ದೇವಸ್ಥಾನ 12ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸ್ವಾಮಿಯ ದರ್ಶನ ಪಡೆದು ಮಾತನಾಡಿದ ಅವರು, ಕಳೆದ ತಿಂಗಳಲ್ಲಿ ನಮ್ಮ ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ ರಾಷ್ಟ್ರೀಯ ಬಜರಂಗ ದಳದ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ಪ್ರವೀಣ್ ಭಾಯಿ ತೊಗಾಡಿಯಾ ಅವರು ದೇವಸ್ಥಾನಕ್ಕೆ ಭೇಟಿ, ದೇವಸ್ಥಾನದ ಬಗ್ಗೆ ಅವಲೋಕನ ಮಾಡಿ, ದೇವಸ್ಥಾನ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಅಂದೇ ಈ ದೇವಸ್ಥಾನದ ಹನುಮಾನ್ ಚಾಲಿಸಾ ಕೇಂದ್ರ ಸ್ಥಾಪಿಸಿ 100 ಜನರಿಗೆ ಹನುಮಾನ್ ಚಾಲಿಸಾ ಪಠಣ ಮಾಡಲಿಕ್ಕೆ ಅನುಕೂಲ ಮಾಡಿ, ದೇಶದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಹನುಮಾನ್ ಚಾಲಿಸಾ ಕೇಂದ್ರ ಸ್ಥಾಪನೆ ಮಾಡುವ ಉದ್ದೇಶ ಇದೆ. ಅದರಂತೆ ಕರ್ನಾಟಕ ರಾಜ್ಯದಲ್ಲಿಯೂ ವಿವಿಧ ಜಿಲ್ಲೆ, ತಾಲೂಕು, ಗ್ರಾಮ ಹೀಗೆ ಅನೇಕ ಕಡೆ ಸ್ಥಾಪನೆ ಮಾಡುತ್ತಿದ್ದೇವೆ. ಅದಲ್ಲದೆ ಈ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರಕ್ಕಾಗಿ ದಾನಿಗಳು ಮುಂದೆ ಬಂದು ತನು ಮನ ಧನ ಸಹಾಯ ಮಾಡಿರಿ ಎಂದು ವಿ ಆನಂದ ಭಕ್ತಾದಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಪ್ರಧಾನ ಅರ್ಚಕರಾದ ಪೂಜ್ಯ ಚಂದ್ರಶೇಖರ್ ಸ್ವಾಮಿ ಮಾತನಾಡಿದರು. ದೇವಸ್ಥಾನ ಅಭಿವೃದ್ಧಿಗೆ ಸಹಾಯ ಅರ್ಪಿಸುವವರು ದೇವಸ್ಥಾನ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಬಜರಂಗ ದಳದ ಅಧ್ಯಕ್ಷ ಸೆಲ್ವರಾಜ್ 9916727771 ಇವರಿಗೆ ಫೋನ್ ಪೇ ಮಾಡಿ ಸಹಕರಿಸಿ ಎಂದು ಪ್ರಾರ್ಥಿಸಿದರು. ಓಂ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ RMC ಯಾರ್ಡ್ ಅಲ್ಲಿರೋದು. ಸ್ಥಳ ಪುರಾಣವನ್ನು ಹೇಳ್ತೀವಿ. 12 ವರ್ಷಗಳ ಕಾಲ ಹಿಂದೆ ಇಲ್ಲಿ ವಾನರರು ಅಂದರೆ ಕೋತಿಗಳು ಒಂದು 20 ಜೊತೆಗೆ ಇಲ್ಲಿಗೆ ಬರ್ತವೆ. ಬಂದಾಗ ಒಂದು ಕೋತಿ ಮಾತ್ರ ಭಿನ್ನ ಹಿರಿಯ ವಾನರ ಆಗಿರುತ್ತೆ. ಅದಕ್ಕೆ ಅಲ್ಲಿ ಒಂದು ಕರೆಂಟ್ ವಿದ್ಯುತ್ ತಗಲಿ ಸ್ಥಳವನ್ನು ಸಾವನ್ನಪ್ಪದ ಮುಖೇನ ಹಳ್ಳಿ ಮರ ಇದೆ ಎಂದು ಆ ಹಳ್ಳಿ ಮರವನ್ನು ನೋಡಿ ಅಲ್ಲಿ ಬುಡದಲ್ಲೇ ಪ್ರಾಣವನ್ನು ಬಿಡುತ್ತೆ. ಸದಾ ಬಳಿಕ ಈ RMC ಹೋಗುವಂಥ ಮಾಲೀಕರು, ಲಾರಿಗಳು ಓಡಿಸೋರೆಲ್ಲ ಸೇರಿ ಇಲ್ಲೊಂದು ಚಿಕ್ಕದಾಗಿ ಒಂದು ಗುಡಿಯನ್ನು ಕಟ್ಟಿ 10 ರೂಪಾಯಿ ಎಲ್ಲರೂ ಸೇರಿಸಿ ಹಾಕಿ ಅನ್ನದಾನವನ್ನು ಮಾಡ್ತಾ ಇರ್ತಾರೆ. ಕ್ಷಣಿಕ ಸ್ವಾಮಿಯ ಪ್ರೇರಣೆಯಂತೆ ಗುಡಿ ನಿರ್ಮಾಣವಾಯಿತು. ಪ್ರತಿ ಮಂಗಳವಾರನೂ ಸ್ವಾಮಿಗೆ ರುದ್ರಾಭಿಷೇಕ ಹಾಗೂ ಅಲಂಕಾರ, ವಿಶೇಷ ಅಲಂಕಾರ, ಮಧ್ಯಾಹ್ನ ಅನ್ನದಾನ ಇರುತ್ತೆ. ಪೌರ್ಣಮಿ ಅಮಾವಾಸ್ಯೆಯಲ್ಲೂ ಸದಾ ಸ್ವಾಮಿಗೆ ಬೆಣ್ಣೆ ಅಲಂಕಾರ, ವಿಶೇಷ ಅಲಂಕಾರ, ಅನ್ನದಾನ ಇರುತ್ತೆ. ಶನಿವಾರ ಸಾಯಂಕಾಲ ಟೈಮಲ್ಲಿ ಸ್ವಾಮಿಗೆ ಹನುಮಾನ್ ಚಾಲಿಸ್ ಪಠಣವನ್ನು ಪ್ರಾರಂಭಿಸಿದ್ದಾರೆ. ತದನಂತರ ಹಾಗೂ ಸ್ವಾಮಿಗೆ ಹೂ ಪ್ರಸಾದ ಉಂಟು. ಸಹಸ್ರ ಭಕ್ತರು ಬಂದು ಸ್ವಾಮಿಗೆ ಕೇಳ್ಕೊತಾರೆ, ನಮ್ಮ ಕಷ್ಟ ಇದೆ ಪ್ರಭು ಕಾಪಾಡಿ ಅಂತ ಕೇಳಿದಾಗ ಹೂವಿನ ಮುಖೇನ ವರವನ್ನು ಕೊಡ್ತಾರೆ. ಅದರಿಂದಾಗಿ ಸಹಸ್ರ ಕಷ್ಟಗಳು ದೂರವಾಗ್ತಿದೆ. ಇದರಿಂದಾಗಿ ತುಂಬ ದೂರದಿಂದೆಲ್ಲ ಬಂದು ಸ್ವಾಮಿ ದರ್ಶನ ಪಡ್ಕೊತಾರೆ. ಇನ್ನು ವಿಶೇಷ ತುಂಬ ಏನು ಕೇಳ್ಕೊತೀರೋ ಅದು ನಡೆಯುವಂಥ ಏಕೈಕ ದೈವ ವೀರಾಂಜನೇಯ ಸ್ವಾಮಿ. ತುಂಬ ಶಕ್ತಿ ಇದೆ. ಸಹಸ್ರ ಜನ ಗೊತ್ತಾಗಬೇಕು, ಬಂದು ಸ್ವಾಮಿ ಕೃಪೆಗೆ ಪಾತ್ರ ಆಗಬೇಕಲ್ಲಿ. ಚಂದ್ರಶೇಖರ್. ನಾವು ಬಂದಿಲ್ಲಿ 5 ವರ್ಷ ಆಯ್ತಲ್ಲಿ. ಈಗಾಗಲೇ ಹೋದ ತಿಂಗಳು ಹಿಂದಗಡೆ ಡಾಕ್ಟರ್ ಜಿ ಪ್ರವೀಣ್ ತೊಗಾಡಿಯಾ ಅವರು ಇಲ್ಲಿ ಬಂದು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ರ ಮೇಲೆ ನಮ್ಮದು ಒಂದು ಲಕ್ಷ್ಯ ಇದೆ. ಇಡೀ ದೇಶದಂತ 1 ಲಕ್ಷ ಹನುಮಾನ್ ಚಾಲಿಸಾ ಕೇಂದ್ರನ ಮಾಡಬೇಕು ಅನ್ನೋದು. ಇದರಲ್ಲಿ ಯಶಸ್ವಿ ಆಗಿದ್ದೀವಿ. ಕರ್ನಾಟಕ ಭಾಗದಲ್ಲೂ ಅಷ್ಟೇ ಎಲ್ಲ ಇರ್ತಕ್ಕಂಥ ಹನುಮಾನ್ ಗುಡಿಗಳು ಯಾವುದ್ಯಾವುದಿದೆ, ಮತ್ತು ರಾಮನ ಗುಡಿ ಇರ್ಬೋದು, ಈ ಪ್ರತಿಯೊಂದು ಯಾವುದಂದ್ರೆ ಗುಡಿ ಇರ್ಬೋದು, ಆ ಗುಡಿಗಳಲ್ಲಿ ಹನುಮಾನ್ ಚಾಲಿಸಾನ ಈ ಪ್ರತಿ ಶನಿವಾರ ಮಾಡಬೇಕು ಅನ್ನೋದಾಗಿ ಅದನ್ನು ಇಲ್ಲಿ ಈ ಭಾಗಕ್ಕೆ ಇದು ಒಂದು ಕೇಂದ್ರ ಮಾಡಿದ್ದೀವಿ. 9ನೇ ಗೇಟು RMC ಇದರಲ್ಲಿರ್ತಕ್ಕಂಥ ಆಂಜನೇಯನ ಗುಡಿಯಲ್ಲಿ ಹನುಮಾನ್ ಚಾಲಿಸಾ ಕೇಂದ್ರ ಶುರು ಮಾಡಿ ಈಗಾಗಲೇ ಒಂದು ಡಾಕ್ಟರ್ ಜಿ ಬಂದು ಹೋಗಿದಂಥ ಆ ಶನಿವಾರ ಬಂದಿದ್ದಂಥ ಶನಿವಾರದಿಂದ ಶುರುವಾಗಿ ಈಗ 6ನೇ ಶನಿವಾರನೇನೋ ನಡೀತಾ ಇದೆ. ನಮಗೂ ಇದೇ ಥರ ಎಲ್ಲ ಭಾಗದಲ್ಲಿರ್ತಕ್ಕಂಥ ಈ ವಿಡಿಯೋನ ನೋಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರು ಆಗಲಿ ಅಲ್ಲಲ್ಲಿ ಇರ್ತಕ್ಕಂಥ ಸ್ಥಳೀಯದಲ್ಲಿರ್ತಕ್ಕಂಥ ದೇವಾಲಯಗಳಲ್ಲಿ ಶನಿವಾರದ ಹೊತ್ತು ಹನುಮಾನ್ ಚಾಲಿಸಾ ಅಲ್ಲಿ ಫಸ್ಟು ನೀವು ಒಂದು 4 ಜನ ಸೇರಿ, ಆಮೇಲೆ ಅದೇ ಆಟೋಮೆಟಿಕ್ಕಾಗಿ ಅದು 10 ಆಗುತ್ತೆ, 20 ಆಗುತ್ತೆ, 100 ತನಕನೂ ಸೇರೋವಂಥ ಶಕ್ತಿ ಇದೆ. ಯಾಕಂದರೆ ಇಲ್ಲಿ ನಾನು ಆ ಅನುಭವನ ನೋಡಿದ್ದೀನಿ. ಇಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಬರೀ ಒಂದು 5-6 ಜನನೇ ಇದ್ದಿದ್ದು. ಇವತ್ತು ಪ್ರತಿ ಶನಿವಾರ ಇಲ್ಲಿ ಬಂದು ಕನಿಷ್ಠ ಪಕ್ಷ ಒಂದು 50 ಜನ ಸೇರ್ತಾರೆ. ಸೊ ಈಗ ಅದೇ ಥರ ನೀವೆಲ್ಲ ದೇವಸ್ಥಾನಗಳಲ್ಲೂ ಈ ಹನುಮಾನ್ ಚಾಲಿಸಾ ಕೇಂದ್ರ ನೀವು ಅಲ್ಲೇ ಒಂದು ಶುರು ಮಾಡಿದ್ರೆ ಎಲ್ಲ ತುಂಬ ಒಂದು ಒಳ್ಳೆ ನಮ್ಮ, ಯಾಕಂದರೆ ಲೋಕ ಪೂಜಾಯ ಅಂತ ಹೇಳ್ತೀವಿ. ಹಾಗಿರಬೇಕಾದ್ರೆ ಈ ಲೋಕನೇ ಎಲ್ಲನೂ ಒಂದು ಶಕ್ತಿ ರೂಪನೇ ಆಗಿ ಅದರಲ್ಲಿ ಎಲ್ಲರೂ ಆರೋಗ್ಯವಾಗಿರಲಿ ಅನ್ನೋದು ನನ್ನ ಆಸೆ.
ಕಾರ್ಯಕ್ರಮದಲ್ಲಿ ಹಿರಿಯ ಮುಖಂಡ ಮುನಿರಾಜು, RSS ಮುಖಂಡ ಕಾಂತರಾಜು, ಮಹೇಶ್ ನಾಗೇಶ್ವರಿ, ಶ್ರೀಕಾಂತ್ ಕೆಂಪರಾಜು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.